ಇಷ್ಟು ದಿನ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನೂ ನಗಿಸ್ತಿದ್ದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮನು ಮಡೇನೂರ್ ಅವರು ಈಗ ಬಿಗ್ ಸ್ಕ್ರೀನ್ ಮೇಲೆ ಬಂದು ತುಂಬ ಏನು ಗರ್ಜನೆ ಮಾಡೋದಕ್ಕೆ ರೆಡಿಯಾಗಿರುವಂಥದ್ದು ಮಾಸ್ ಆಗಿ. ಸೊ ಅವರ ಗರ್ಜನೆ ಅಬ್ಬರ ಹೇಗಿರುತ್ತೆ ಅನ್ನೋದನ್ನು ಅವ್ರನ್ನೇ ಮಾತನಾಡ್ಸೋಣ. ಇವತ್ತು ಅವರು ಆಟೋ ಪ್ರಚಾರದಲ್ಲಿ ತುಂಬಾ ಬ್ಯುಸಿಯಾಗಿರುವಂಥದ್ದು, ಅದ್ರ ಬಗ್ಗೆ ಮಾತನಾಡ್ಸೋಣ. ಸರ್, ಒಂದು ಸಿನಿಮಾ ಪ್ರಚಾರ ಒಬ್ಬ ಹೀರೋ ಆದಮೇಲೆ ಗೊತ್ತಾಗೋದು ಯಾವ ಥರ ಪ್ರಚಾರ ಮಾಡಬೇಕು, ಎಷ್ಟು ಕಷ್ಟಪಡಬೇಕು, ಏನು ಹೇಗೆ ಅಂತ. ಎಲ್ಲಿ ನೋಡಿದ್ರು ಮನು ಅವರೇ ಕಾಣಿಸ್ತಿದ್ದಾರೆ ಪ್ರಚಾರಕ್ಕೆ. ತುಂಬ ಒಬ್ಬ ಹೀರೋ ಅಂದರೆ ಫಸ್ಟ್ ಸಿನಿಮಾ ಹೇಗೆ ಹೋರಾಡಬೇಕು, ಸಿನಿಮಾದಲ್ಲಿ ಒಂದು ಹೋರಾಟ ಆದರೆ ಇದೊಂದು ಹೋರಾಟ. ಸೊ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ ಸಿನಿಮಾನ ಜನರಿಗೆ ತಲುಪಿಸೋದಕ್ಕೆ. ಸೊ ಈ ಪ್ರಯತ್ನ ಜೊತೆಗೆ ಈ ಒಂದು ಆಟೋ ಪ್ರಮೋಷನ್ ಬಗ್ಗೆ ಹೇಳೋದಾದರೆ ತುಂಬ ಖುಷಿಯಾಗುತ್ತೆ. ಪ್ರಮೋಷನ್ ಅಂತ ಅಂದಾಗ ನೀವು ಎಲ್ಲಿ ನೋಡಿದ್ರು ನೀವೇ ಕಾಣಿಸ್ತೀರ ಅಂತ. ಕಾರಣ ಒಂದು ಒಳ್ಳೆ ಪ್ರಾಡಕ್ಟ್ನ ಯಾರೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಪ್ರಾಡಕ್ಟ್ ಏನಾರು ಡ್ಯಾಮೇಜ್ ಇದ್ದಾಗ ಬಡಗರು ಅರ್ಧ ಬರ್ಧ ಏನೋ ಒಂದು ಸೇಲ್ ಆಗಲಿ ಅಂತ ಅನ್ಬೋದು. ಒಂದು ಒಳ್ಳೆ ಪ್ರಾಡಕ್ಟ್ನ ಯಾಕೆ ನಾವು ಸುಮ್ಮನೆ ಜನಕ್ಕೆ ಕಾಣ್ದಂಗೆ ಇದಾಗಬೇಕು, ಸುಮ್ಮನೆ ಎಲ್ಲೋ ಮರ್ಜಾಗ್ಬಿಡುತ್ತೇನೋ ಅನ್ನೋ ಒಂದು ಬಯಕೆ ಗ್ರೌಂಡ್ ವರ್ಕಾಗಿ ನಿಂತ್ಕೊಂಡು ನಾನು ಅಂತಲ್ಲ, ಇಡೀ ನಮ್ಮ ನಿರ್ಮಾಪಕರು, ಪ್ರೊಡ್ಯೂಸರು, ನಮ್ಮ ಡೈರೆಕ್ಟ್ರು, ನಮ್ಮೆಲ್ಲರೂ ಸೇರಿ ಟೀಮ್ ಆಗಿ ಹಿಂಗೇ ಮಾಡ್ಬೇಕು ಇದನ್ನು. ಪ್ರಮೋಷನ್ ಅಂದರೆ ಹೆಂಗಿರಬೇಕು ಅನ್ನೋದು ಇದನ್ನೊಂದು ಏನೋ ಒಂದು ಬೇರೆ ಥರ ಏನೋ ಮಾಡಬೇಕು ಅಂತೇಳಿ ಕುಲದಲ್ಲಿ ಕೇಳೋದು ಸಿನಿಮಾನ ಗ್ರೌಂಡ್ ವರ್ಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಖುಷಿ ಏನಂತಂದರೆ ಎಲ್ಲೋದ್ರು ಒಂದು ದಾರಿಯಲ್ಲಿ ಒಂದು ಝೊಮ್ಯಾಟೋದವ್ರು ಸಿಕ್ಕಲಿ, ಹೋಟ್ಲರು ಒಂದು ಪಾತ್ರೆ ತೊಳಿತಿರಲಿ, ಅವರು ನಿಮ್ಮ ಸಿನಿಮಾ ರಿಲೀಸ್ 23 ಅಲ್ವಾ ಅಂತಾರೆ. ಅದೇ ನಮಗೆ ಮೇನ್ ರೀಚು. ನಾವು ನಮ್ಮ ಎಲ್ಲೋ ಒಂದು ಸ್ಟೇಟಸ್ ಹಾಕೊಂಡು ಒಂದು ಪ್ರೀತಿಯಿಂದ ಎಲ್ಲೋ ಒಂದು ಫೇಸ್ಬುಕ್ಕಲ್ಲಿ ಹಾಕೊಂಡ ತಕ್ಷಣ ನಮಗೆಲ್ಲೋ ಒಂದು ಕಡೆ ಕಡಿಮೆ ನಮ್ಮವ್ರು ಆಲ್ ದಿ ಬೆಸ್ಟ್ ಹೇಳ್ಬೋದು, ಪಾಪ ಒಂದು ಕಾಂಗ್ರೆಸ್ ಹೇಳ್ಬೋದು, ಸಿನಿಮಾ ನೋಡ್ಬೋದು. ಆದರೆ ನಾವು ಜನಕ್ಕೆ ಸಿನಿಮಾ ತೋರ್ಸೋಕೆ ಹೊಂಟಿರೋದ್ರಿಂದ ಪಬ್ಲಿಕ್ ನಮಗೆ ರಿಯಾಕ್ಷನ್ ತುಂಬ ಚೆನ್ನಾಗಿದೆ. ನಮ್ಮ ರಿಲೀಸ್ ಡೇಟ್ ಹೇಳ್ತಾರಲ್ಲ, ಅದಕ್ಕಿಂತ ಇನ್ನೇನು ರೀಚ್ ಏನೇನು ಬೇಕು, ತುಂಬ ಖುಷಿ ಆಗುತ್ತೆ. ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಯುದ್ಧ ನಡೀತಾ ಇದೆ. ಸೊ ನಿಮ್ಮ ಸಿನಿಮಾ ಟ್ರೈಲರ್ ನೋಡಿದಾಗ ಇದು ಬಡವ ಮತ್ತು ಶ್ರೀಮಂತನ ನಡುವೆ ನಡೆಯೋ ಯುದ್ಧ ಅಂತ ಅನ್ಸುತ್ತೆ, ನಿಜನಾ? ಆ ಥರದ್ದು ಏನಿಲ್ಲ ಮೇಡಮ್. ಇದು ಕುಲದಲ್ಲಿ ಕೀಳು ಯಾವುದು ಅಂದ ತಕ್ಷಣ ಇದು ಪಕ್ಕ ಜಾತಿ ಇಟ್ಕೊಂಡೇ ಹೋಗಿದ್ದಾರೆ ಅನಿಸುತ್ತೆ. ಬಟ್ ಆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಈ ಥರದ್ದೆಲ್ಲ ಇದೆಯಾ ಗುರು ಟ್ವಿಸ್ಟ್ ಅಂತ. ಒಂದು ಎಂಟರ್ಟೈನ್ಮೆಂಟ್, ಮಾಸ್, ಒಂದು ಎಮೋಷನಲ್ ಕ್ಯಾರಿ ಆಗೋಂಥ ಸಿನಿಮಾ. ಮಡೇನೂರ್ ಮನುನ ಸಿನಿಮಾಗಳು ನೋಡಿರ್ತೀರ, ರಿಯಾಲಿಟಿ ಶೋ ನೋಡಿರ್ತೀರ. ಅದನ್ನು ಬಿಟ್ಟು ಬೇರೆ ಏನೋ ಒಂದು ಮಾಡಿದ್ದೀವಿ, ಅದೇ ಕುಲದಲ್ಲಿ ಕೀಳು ಯಾವುದೋ ಸಿನಿಮಾ. ಜಾತಿ ಇಟ್ಕೊಂಡು ಮಾಡಿದ್ರು ಅದೇ ತಾನೇ ಬಡವ ಮತ್ತು ಶ್ರೀಮಂತ. ನೀವು ಈಗ ಜಾತಿ ಯಾವುದೇ ಆಗಿರಲಿ, ಆದರೆ ನೀವು ಶ್ರೀಮಂತ ಅಂತ ಆದರೆ ನಿಮ್ದು ಯಾವ ಜಾತಿ ಅಂತಲೇ ಕೇಳಲ್ಲ. ಶ್ರೀಮಂತನ ಮನೆ ಒಳಗಡೆ ಕರ್ಕೊಂಡ್ಬಿಡ್ತಾರೆ. ಅದೇ ಅವ್ನು ಬಡವ ಆಗಿದ್ರೆ ಯಾವ ಜಾತಿ ಅಂತ ಕೇಳ್ತಾರೆ. ಸೊ ಆ ಥರ ಇದೆ ಸಮಾಜ. ಸೊ ಅದ್ರ ಬಗ್ಗೆ ಏನಾದರೂ ತೋರಿಸೋದಕ್ಕೆ ಹೊರಟಿದ್ದೀರಾ? ಇಲ್ಲ, ಈ ಸಮಾಜಕ್ಕೆ ಗೆಸ್ಸೆ ಮಾಡಿರಲ್ಲ, ಆ ಥರ ಟ್ವಿಸ್ಟ್ಗಳಿದ್ದಾವೆ ಈ ಸಿನಿಮಾದಲ್ಲಿ. ನೋಡ್ತಾರೆ, ಶುಕ್ರವಾರ ನೋಡಿ ಆಚೆ ಬರ್ತಾರಲ್ಲ, ಅವಾಗ ನೋಡ್ತೀರಾ ಒಂದು ರಿಯಾಕ್ಷನು, ಅದನ್ನ ಎಕ್ಸ್ಪ್ರೆಷನು. ಅವತ್ತು ನಾನು ಕಾಯ್ತಾ ಇದ್ದೀನಿ, ಒಬ್ಬ ಆಡಿಯನ್ಸಾಗಿ ನಾನು ಕಾಯ್ತಾ ಇದ್ದೀನಿ. ನಮ್ಮ ಸಿನಿಮಾ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ. ನಮ್ಮ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಅಂತ ಹೇಳಿದ್ದೀವಿ. ನಾನು ಎಲ್ಲೂ ಕೂಡ ಬಿಲ್ಡಪ್ ಹಂಗಿದೆ ನೋಡಿ ಗುಮ್ಮನ್ನುತ್ತೆ ಅವೆಲ್ಲ ನಾನು ಏನೂ ಹೇಳಲ್ಲ. ಒಂದು ಒಳ್ಳೆ ಸಿನಿಮಾ, ಮನಸ್ಸಿಗೆ ಇಷ್ಟ ಆಗುತ್ತೆ. ಆಚೆಗೆ ಬಂದವರು ಒಂದು 10 ಜನ ಕೇಳ್ತಾರೆ, ಥಿಯೇಟ್ರಿಗೆ ಬರ್ತಾರೆ. ಇಷ್ಟೇ ನಾನು ಹೇಳ್ಬೋದು. ಈಗ ರಾಜ್ಕುಮಾರ್ ಅವರು ಕುಲದಲ್ಲಿ ಕೀಳು ಯಾವುದೋ ಹುಚ್ಚಪ್ಪ ಅಂತ ಅವತ್ತೇ ಹೇಳಿದರು. ಆದರೆ ಇನ್ನು ಕುಲ ಅಂತ ಬಡ್ದಾಡೋದೇನಿನ್ನೂ ನಿಂತಿಲ್ಲ. ಅಣ್ಣವ್ರು ಹೇಳಿದ್ರು ಸಹ, ಬೇರೆಯವ್ರು ಹೇಳಿದ್ರು ಸಹ, ಯಾರು ಹೇಳಿದ್ದು ಕೇಳಲ್ಲ ಆ ಥರದ ವಿಷಯಗಳಲ್ಲಿ. ಸೊ ಎಲ್ಲೋ ಒಂದು ಸ್ವಲ್ಪ ಜನ ಇನ್ಸ್ಪಿರೇಷನ್ ತೊಗೋಬೋದು ಅಷ್ಟೇ. ಸೊ ನಿಮ್ಮ ಸಿನಿಮಾ ಏನಾದರೂ ಆ ಥರದ್ದು ಇದ್ರ ಮೇಲೆ ಹೋಗುತ್ತಾ ಹೇಗೆ ಅಂತ? ಆ ಥರದ್ದೇನು ಹೋಗಲ್ಲ ಮೇಡಮ್. ಇದರಲ್ಲಿ ನಾನು ಆಗಲೇ ಹೇಳಿದೆ ನಿಮಗೆ, ಒಂದು ಎಂಟರ್ಟೈನ್ಮೆಂಟಲ್ಲಿ ಹೋಗೋವಂಥ ಒಂದು ಸಿನಿಮಾ, ಮಾಸಲ್ಲಿ ಹೋಗೋಂಥ ಸಿನಿಮಾ. ಬಟ್ ಇನ್ನೊಂದು ಏನಂದರೆ ಟೈಟ್ಲ್ ಬಗ್ಗೆ ಹೇಳಬೇಕಂದ್ರೆ ಮೇಯ್ನ್ ಪ್ಲಸ್ಸೇ ನಮಗೆ ಟೈಟ್ಲು. ಕುಲದಲ್ಲಿ ಕೀಳು ಯಾವುದು ಅಂದ ತಕ್ಷಣ ಹಿರಿಯರಿಂದ ಕಿರಿಯರವರೆಗೂ ಎಲ್ಲ ಮಧ್ಯವರ್ಗದವ್ರು ಎಲ್ರಿಗೂ ಕೂಡ ಬಾಯಿಗೆ ಬರುವಂಥ ಟೈಟ್ಲು, ಅದೇ ನಮಗೆ ಪ್ಲಸ್. ಇನ್ನೊಂದು ಏನಂದರೆ ಅದು ಅವತ್ತು ದಾಸರು ಬರೆದಿರುವಂಥ ಒಂದು ಪದಗಳು, ಅಣ್ಣವ್ರು ಆಡಿ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಆರ್ಕೆಸ್ಟ್ರಾ ಎಂಡಾಗುತ್ತೆ ಅಂದರೆ ಕುಲದಲ್ಲಿ ಕೀಳು ಯಾವುದೋ ಹುಚ್ಚಪ್ಪ ಆ ಸಾಂಗ್ ಟೈಟ್ಲು ನಮಗೆ ಬಂದಿರೋದು. ಅಣ್ಣವರ ಆಶೀರ್ವಾದ, ದಾಸರ ಆಶೀರ್ವಾದ, ಇಡೀ ಕರ್ನಾಟಕದ ಒಂದು ಆಶೀರ್ವಾದ, ಆರ್ಕೆಸ್ಟ್ರಾದವ್ರ ಆಶೀರ್ವಾದ, ಎಲ್ಲರೂ ಆಶೀರ್ವಾದ ಈ ಸಿನಿಮಾ ಮೇಲೆ ಇದೆ ಅಂತ ಒಂದು ಖುಷಿ. ಅಲ್ಲ, ಒಂದು ಕಡೆ ಬ್ಯಾಂಡ್ ಇಟ್ಕೊಂಡಿರ್ತೀರಾ, ಮತ್ತು ಇನ್ನೊಂದು ಕಡೆ ಕೈಯಲ್ಲಿ ಗದೆ ಇಟ್ಕೊಂಡು ತುಂಬಾ ಮಾಸಾಗಿ ಆ್ಯಕ್ಷನ್ ಮಾಡ್ತಾ ಇದ್ದೀರಾ. ಸೊ ಏನಂತಲೇ ಅರ್ಥ ಆಗಲಿಲ್ಲ, ಇದು ಯಾಕೆ ಈ ಗಲಾಟೆಗಳು ಊರಲ್ಲಿ, ಏನು ಎತ್ತ, ಏನಕ್ಕೋಸ್ಕರ ಆಗುತ್ತೆ, ಏನಕ್ಕೋಸ್ಕರ ಮನು ಅವರ ಹೋರಾಟ, ಹುಲಿ ಯಾಕೆ ಆಗ್ತಾರೆ, ಅದೇನು ಅಂತ ಅದನ್ನೇ ಹೇಳಿದ್ವಿ. ಎಲ್ಲ ಶುಕ್ರವಾರ ಬಂದು ನೋಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ನೀವು ಹೇಳ್ದಂಗೆ ಬ್ಯಾಂಡ್ ಸೆಟ್ ಒಂದು ಎಂಟರ್ಟೈನ್ಮೆಂಟ್ ಕಾನ್ಸೆಪ್ಟು, ಇನ್ನೊಂದು ಗದೆ ಹಿಡಿದಿರೋದು ಮಾಸ್ ಕಾನ್ಸೆಪ್ಟು, ಇನ್ನೊಂದು ಕೊಟ್ಟಿದ್ದಾರೆ ಪೋಸ್ಟರ್, ಕಂಟೆಂಟ್ ಪೋಸ್ಟರ್, ಅದು ಎಮೋಷನಲ್ ಕ್ಯಾರಿ ಆಗುತ್ತೆ. ಬಟ್ ಈ ಸಿನಿಮಾದಲ್ಲಿ ಟೋಟಲ್ ಒಂದು ಪ್ಯಾಕೇಜ್ ಎಲ್ಲ ಸಿಗುತ್ತೆ, ಒಬ್ಬರು ಆಡಿಯನ್ಸಿಗೆ ಎಲ್ಲ ಸಿಗುತ್ತೆ ಅನ್ನೋದು ಒಂದು ಪ್ಯಾಕೇಜಲ್ಲಿ ನಾವೆಲ್ಲ ಇದು ಮಾಡಿದ್ದೀವಿ ಪೋಸ್ಟರ್. ನಿಮ್ಮ ಜರ್ನಿಗೆ ಈ ಸಿನಿಮಾ ಸಕ್ಸಸ್ ಎಷ್ಟು ಮುಖ್ಯ ಮನು? ತುಂಬ. ನನ್ನ ಒಂದು 18 ವರ್ಷದ ಜರ್ನಿಯಲ್ಲಿ ಸ್ಟಾರ್ಟ್ ಅನ್ನೋದೊಂದಿದ್ದರೆ ಇಲ್ಲಿಂದಲೇ ನಮ್ಮದು ಸ್ಟಾರ್ಟು. ಇಲ್ಲಿವರೆಗೂ ಮಾಡಿದ್ದೀನಿ, ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಏನೋ ಕೆಲವು ಪ್ರಾಬ್ಲಮ್ಗಳು, ಏನೋ ಒಂದು ಸ್ಪೇಸ್ ಮಾಡಿದ್ದೀನಿ. ಬಟ್ ಈ ಸಿನಿಮಾಕ್ಕೆ ಪಕ್ಕ ಪ್ರಿಪೇರ್ ಆಗಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಜಿಮ್ ಮಾಡಿ, ಫೈಟ್ ಕಲಿತು, ಡ್ಯಾನ್ಸ್ ಕಲಿತು, 2-2.5 ವರ್ಷದಿಂದ ಎಷ್ಟೋ ಆಫರ್ಗಳು ಬಂದರೂ ಕೂಡ ನನಗೆ ಕುಲದಲ್ಲಿ ಕೇಳಿ ಹೋದ ಸಿನಿಮಾ
ಅದೇ ಒಂದು ಹೊಡೆದ್ರೆ ಒಂದೇ ಹೊಡಿಬೇಕು ಗುರಿ, ಅಲ್ಲಿ ಇಲ್ಲಿ ಆಡಿ ಎರಡು ದೋಣಿ ಮೇಲೆ ಕಾಡಿಟ್ಟು ಸುಮ್ಮನೆ ಜೀವನ ಮಾಡ್ಕೊಳ್ಳೋದು ಬೇಡ ಅಂತ ಒಂದೇ ಗುರಿ ಇಟ್ಕೊಂಡು ಬಂದಿದ್ದೀನಿ. ಎಲ್ಲೂ ಸೋಷಿಯಲ್ ಮೀಡಿಯಾ ಆಗಲಿ, ಎಲ್ಲೂ ಯಾವ ರಿಯಾಲಿಟಿ ಶೋ ಆಗಲಿ ಎಲ್ಲೂ ಕಾಣಿಸ್ಕೊಳ್ದಂಗೆ ತುಂಬ ಇದಕ್ಕೆ ವರ್ಕೌಟ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ರೆಡಿಯಾಗಿ ಫೈಟು ಜಿಮ್ನಾಸ್ಟಿಕ್ ಎಲ್ಲ ಮಾಡಿದ್ದೀನಿ. ಸಿನಿಮಾ ನೋಡಿ ಗೊತ್ತಾಗುತ್ತೆ. ಇದಕ್ಕೆ ರೆಡಿಯಾಗಿರೋದ್ರಿಂದ ತುಂಬ ಇಷ್ಟಪಟ್ಟಿರೋ ಸಿನಿಮಾ ಕುಲದಲ್ಲಿ ಕೇಳಿ ಯಾವುದು. ತುಂಬ ಖುಷಿ ಇದೆ, ಗ್ಯಾರಂಟಿ ಇದೆ ಸಿನಿಮಾಕ್ಕೊಂದು ಒಳ್ಳೇದಾಗುತ್ತೆ ಅಂತ. ಕಾಮಿಡಿ ಮಾಡೋದು ಈಸಿನಾ, ಹೀರೋ ಆಗೋದು ಈಸಿನಾ? ಮೇಡಮ್ ಎರಡೂ ಕಷ್ಟನೇ. ಕಾಮಿಡಿ ಮಾಡೋದು ತುಂಬ ಕಷ್ಟ, ಅದು ತುಂಬ ನಗ್ಸೋದು ಅಳಿಸ್ಬಿಡ್ಬೋದು. ನಗ್ಸೋದು ತುಂಬ ಕಷ್ಟ, ಭಾಳ ಕಷ್ಟ ಇದೆ ಅದು. ಅಂಥದ್ರಲ್ಲಿ ನಾವು ಚಿಕ್ಕ ಸ್ಕ್ರೀನು ದೊಡ್ಡ ಸ್ಕ್ರೀನ್ ಅಂತ ಬರೋಲ್ಲ. ಕಾಮಿಡಿ ಕಿಲಾಡಿಯಲ್ಲಿ ನಾನು ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದಕ್ಕೆ ನಾನು ಇವತ್ತು ಹೀರೋ ಆಗಿರೋದು. ಇಲ್ಲಾಂದರೆ ನಮಗೂ ಇಲ್ಲಿ ನಮ್ಮ ಟ್ಯಾಲೆಂಟ್ ಇದೆಲ್ಲ ಗೊತ್ತಾಗ್ತಿರಲಿಲ್ಲ, ಯಾರಿಗೂ ಗೊತ್ತಾಗ್ತಿರಲಿಲ್ಲ, ನಾನು ಹೀರೋನೂ ಆಗ್ತಿರಲಿಲ್ಲ. ಬಿಗ್ ಸ್ಕ್ರೀನ್ ಅಂತ ಬಂದಾಗ ತುಂಬ ಕಷ್ಟ ಇದೆ ಮೇಡಮ್. ಡಯಟ್ ಮಾಡಬೇಕು, ಫೈಟ್ ಕಲಿಬೇಕು, ಡ್ಯಾನ್ಸ್ ಕಲಿಬೇಕು. ರಿಯಾಲಿಟಿ ಶೋಲ್ಲಿ ನಮ್ಗೆ ಹಂಗಿರಲ್ಲ. ಕಾಮಿಡಿ ಇಲ್ಲ ಮಾಡ್ತೀವಿ, ಈ ಒಂದು ಸ್ಕಿಟ್ ಒಂದು 12 ನಿಮಿಷ ಇರುತ್ತೆ, ಎಲ್ಲರೂ ಟೀಮಾಗಿ ಕೂತ್ಕೊತೀವಿ, ಡಿಸ್ಕಷನ್ ಮಾಡ್ತೀವಿ, ಇಂಪ್ರಾಂಪ್ಟ್ ಹೊಡಿತೀವಿ, ಕಾಲು ಎಳಿತೀವಿ, ಒಂದು ಮಜಾ ಆಗ್ಬಿಡುತ್ತೆ. ಬಟ್ ಸಿನಿಮಾಗೆ ಹಂಗಲ್ಲ ಮೇಡಮ್. ಬೆಳ್ಳಿ ಪರದೆ ಬೇರೆ ಏನೋ ಕೇಳುತ್ತೆ. ಅದಕ್ಕೆ ಏನು ಕೇಳಬೇಕು ಅದನ್ನು ನಮ್ಮ ಯೋಗರಾಜ್ ಭಟ್ ಸರು, ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಕುಮಾರ್ ಸರ್, ಹಾಗೆ ನಮ್ಮ ರಾಮನಾರಾಯಣ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದು ಸೀನ್ಗಳನ್ನ ಅಷ್ಟು ಚೆನ್ನಾಗಿ ತೆಗ್ಸಿದ್ದಾರೆ. ನಂದೇನೂ ಇಲ್ಲ, ಎಲ್ಲ ಅವ್ರು ತಯಾರು ಮಾಡಿರೋಂಥ ಪ್ರಾಡಕ್ಟ್ ನಾನು. ಸೊ ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ನಾನು ಏನೂ ಮಾಡಿಲ್ಲ ಅಂತ ಹೇಳಿದ್ರಿ ನೀವು, ಅಂದರೆ ಲೈಕ್ ಯಾವುದು ರಿಯಾಲಿಟಿ ಶೋಗಳಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು, ಜೀವನಕ್ಕೆ ಏನು ಮಾಡಿದ್ರಿ ಅಂತ ರೆಮ್ಯುನರೇಷನ್ ಕೊಟ್ರಾ? ಮೇಡಮ್ ಜೀವನಕ್ಕೆ ನಮ್ಮ ಸಂತೋಷ್ ಕುಮಾರ್ ಸರ್ ಫುಲ್ ಎಲ್ಲ ನೋಡ್ಕೊಂಡಿದ್ದಾರೆ, ಅದರದ್ದೇನು ತೊಂದರೆ ಇಲ್ಲ. ಪಾಪ ಅವತ್ತಿಂದ ಇದುವರೆಗೂ ಅವರೇ ಅರ್ಥ ಮಾಡ್ಕೊಂಡು ಪ್ರತಿಯೊಂದು ನನ್ನ ನೋಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ನನಗೊಂದು ಖುಷಿ ಇದೆ. ಇಂಥ ನಿರ್ಮಾಪಕರು ನಾನು ಹೇಳ್ತೀನಿ, ಮುಂದಕ್ಕೆ ಸಿಗ್ತಾರೆ ಅಲ್ವೋ ಗೊತ್ತಿಲ್ಲ ಭಗವಂತಂದು, ಬಟ್ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ. ಒಂದು ಬ್ರದರ್ ಥರ ಜೊತೆಯಲ್ಲಿ ನಿಂತಿದ್ದಾರೆ. ಬಟ್ ಏನೇ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಾರೆ, ಅದೇ ಖುಷಿ. ಈಗ ಜನರು ಥಿಯೇಟರ್ಗೆ ಬರ್ತಿಲ್ಲ ಅನ್ನೋ ಒಂದು ಮಾತಿದೆ. ಜನರು ಮನಸ್ಸು ಮಾಡಿ ನಿಮ್ಮ ಸಿನಿಮಾ ನೋಡಬೇಕು ಅಂತಂದರೆ ಯಾಕೆ ನೋಡಬೇಕು? ಅವರು ಸ್ಯಾಟಿಸ್ಫೈ ಮಾಡುತ್ತಾ ನಿಮ್ಮ ಸಿನಿಮಾ? ಮೇಡಮ್ ಈ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು, ಯಾಕೆ ಬರ್ತಾ ಇಲ್ಲ, ನಮ್ಮವ್ರು ಹೇಳೇ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅನ್ನೋ ಕಾರಣ ಒಂದು ಹೇಳ್ಬಿಡ್ತೀನಿ, ಜನಕ್ಕೆ ತಲುಪ್ತಿಲ್ಲ ಸಿನಿಮಾ. ಇವತ್ತಿಂದೆಲ್ಲ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಿನಿಮಾ ಪ್ರಮೋಷನ್ಗಳು ಒಂದು ಸೈಡ್ ಹೋಗ್ತಿದೆ, ಇನ್ನು ಅರ್ಧ ಭಾಗ ಬರೀ ಏನು ಈ ಎಂಗೇಜ್ಮೆಂಟು, ಮದುವೆ, ಬೆಳಗ್ಗೆ ಅಂದರೆ ಟಿ ವಿ ಪ್ರಮೋಷನ್ನು, ಯಾವುದೋ ಟಿ ವಿ ಹೊಡೆದಾಕ್ತಾರೆ, ಮೊಬೈಲ್ ಹೊಡೆದಾಕ್ತಾರೆ, ಲ್ಯಾಪ್ಟಾಪ್ ಹೊಡೆದಾಕ್ತಾರೆ, ಮತ್ತು ಇನ್ಯಾವುದೋ ಬೇರೆ ಕಾಂಟ್ರವರ್ಸಿಗಳು. ಈ ಮಧ್ಯ ಈ ಒಂದು ಕನ್ನಡ ಸಿನಿಮಾಗಳು ಮರೆಯಾಗ್ತಿದ್ದಾವೆ. ಮೇಯ್ನ್ ಪ್ರಮೋಷನ್ಗಳು ಸಿನಿಮಾಗಳು ಆಗಬೇಕು, ಮೇಯ್ನ್ ಸಿನಿಮಾ. ಹಂಗಾಗಿ ಎಲ್ಲೋ ಒಂದು ಕಡೆ ಮರೆಯಾಗ್ತಿದ್ದಾವೆ. ಅದಕ್ಕೆ ನಾವೇನು ಮಾಡಬೇಕು? ಮನೆಗೆ ತಲುಪಿಸ್ಬೇಕು. ಅದಕ್ಕೆ ನಾವೆಲ್ಲ ಇನ್ವಿಟೇಷನ್ ತಗೊಂಡು ಇಡೀ ಆಲ್ ಓವರ್ ಕರ್ನಾಟಕ ಮನೆಗೂ ನೋಡ್ಬೇಕು. ಕೆಲವ್ರು ಕೇಳಿದ್ದಾರೆ, ಕೆಲವರು ಮನೆ ದೇವ್ರ ಮೇಲೆ ಆಣೆ ಮಾಡಿದ್ದಾರೆ. ಹಳ್ಳಿ ಕಡೆ ಅಂತೂ ನೀವು ನಂಬಲ್ಲ, ತೆಂಗಿನಕಾಯಿ ಮೇಲೆ ಕಳಸದ ಮೇಲೆ ಆಣೆ ಮಾಡಿದ್ದಾರೆ. ನನ್ನ ಕಡೆಯಿಂದ 100 ಟಿಕೆಟ್ ಅಮ್ಮ, ಈ ಥರ ಬಂದು ಯಾರೂ ಹೇಳಿಲ್ಲ ಮನೆ ಮುಂದಕ್ಕೆ. ನೀನು ಬಂದು ಕರಿತಿದ್ಯಾ ಅಂದ್ರೆ ನೋಡ್ತೀನಿ ಹೋಗು ಅಂತ. ಅಲ್ಲ ಏನ್ರಿ, ಓಟು ಹಾಕೋ ಟೈಮಲ್ಲಿ ಧರ್ಮಸ್ಥಳ ಮಂಜುನಾಥನ್ ಇಟ್ಗಿಸ್ಕೊಂಡು ಆಣೆ ಮಾಡಿಸ್ಕೊಳ್ತಾರಲ್ಲ, ನಮಗೆ ಓಟ್ ಹಾಕಬೇಕು ಅಂತ, ಆ ಥರ ನೀವು ಮೂವಿ ನೋಡಬೇಕು ಅಂತ ಕೇಳ್ದಂಗಿದೆ. ಹಂಗೆ ಆಗಿದೆ. ಈಗೇನು ಗೊತ್ತಾ, ಹೀರೋ ಅಂತ ನಾನು ಇನ್ನೂ ಹೀರೋ ಆಗಿಲ್ಲ. ಇದು ಗೆದ್ದ ಮೇಲೆ ಹೀರೋ. MLA ಎಲೆಕ್ಷನಿಗೆ ನಿಂತಿದ್ದೀನಿ, ಇನ್ನೂ ನಾನು MLA ಆಗಿಲ್ಲ. ಜನಗಳು ಓಟ್ ಹಾಕಿ ಗೆದ್ದ ಮೇಲೆ ನಾನು MLA. ಬರೀ ಒಂದು ಅಪ್ಲಿಕೇಶನ್ ಹಾಕಿದ್ದು, ನಾನು ಹೀರೋ ಅಂತ ಅಪ್ಲಿಕೇಶನ್ ಹಾಕಿದ್ದೀನಿ. ಜನ ಅಕ್ಸೆಪ್ಟ್ ಮಾಡಿ, ಜನ ಸೂಪರಾಗಿ ಆಯ್ತು, ನಾನು ಸೂಪರು, ಅಷ್ಟೇ, ಬೇರೆ ಏನಿಲ್ಲ. ಹಂಗಾಗಿ ನಾನು ಮನೆಗೆ ಯಾಕೆ ತಲುಪಿಸ್ತೆ ಅಂದರೆ, ನೀಟಾಗಿ ಅವ್ರನ್ನ ಅರ್ಥೈಸಿ ಅವ್ರನ್ನ ಭೇಟಿ ಮಾಡಿದಾಗ ಅವ್ರೊಂದು ಖುಷಿ ಇರುತ್ತೆ. ಓ ಡೈರೆಕ್ಟಾಗಿ ಬಂದು ಹೇಳಿದ್ನಪ್ಪ ಅಂತ. ಈಗ ನಾವು ಸುಮ್ಮನೆ ನೀವೇ ಆಗಲಿ ಸಿಂಪಲಾಗಿ ಯಾರಿಗೂ ಹೇಳ್ದಂಗೆ ಮದುವೆ ಆದರೆ ಯಾರು ಬರ್ತಾರೆ? ಇಬ್ಬರು ಇರ್ತೀರಾ, ಏನೋ ಒಂದು 5-10 ಜನ ಬರ್ತಾರೆ. ನೀವು ಅದನ್ನು ಯಾರಿಗೂ ಹೇಳ್ದೆ ಮದುವೆ ನೋಡಿ, ನಮ್ಮ ಮನೆಗೆ ಒಂದು 1000 ಜನ ಸೇರಿಲ್ಲ, ಪಕ್ಕದ ಮನೆಗೆ ಯಾರೋ ಒಂದು 2000 ಜನ ಸೇರಿದ್ರು, ನಮ್ಮ ಮನೆಗೆ ಜನನೇ ಸೇರಲಿಲ್ಲ ಅಂದರೆ ಅರ್ಥ ಏನು? ನೀವು ಮನೆಗೆ ಇನ್ವಿಟೇಷನ್ ಕೊಡಬೇಕು. ಫೋನಲ್ಲಿ ಮಾತಾಡಿದರೆ 500 ಜನ ಬರ್ತಾರೆ ಸರ್, 500. ಮನೆಗೆ ಹೋಗಿ ಇನ್ವಿಟೇಷನ್ ತಲುಪಿಸಿದ್ರೆ 2000 ಜನ ಬರ್ತಾರೆ. ಫೋನಲ್ಲಿ ಹೇಳಿದ್ರೆ ನಾನು ಯಾಕೆ ಹೋಗ್ಬೋಗ್ರು, ನಮ್ಮ ಮನೆ 4 ಜನ ಹೋಗತ್ತಕ್ಕೆ, ಹೋಗ್ಲಾ ಅದು ಯಾರೋ ಹೋಗೋರು, ನಾನು ಒಬ್ಬನೆಲ್ಲ ಕೆಲಸ ಐತಿ, ನೀನು ಹೋಗ್ಬಿಟ್ಟು ನನ್ನ ಬದಲು ಅಂತಾರೆ. ಮನೆಗೆ ಹೋಗಿ ಹೇಳಿದರೆ ಅಷ್ಟು ದೂರದಿಂದ ಬಂದವನೇ, ನಾವು ಹೋಗೋಣ ಫ್ಯಾಮಿಲಿ ಸಮೇತ ಹೋಗಿ ನೋಡೋಣ ಅಂತಾರೆ. ಅಷ್ಟೇ, ಬೇರೆ ಏನಿಲ್ಲ. ನಾವು ಮಾಡಿರೋ ಸಿನಿಮಾನ ಮನೆಗೆ ತಲುಪಿಸಿದ್ರೆ ಯಾರೂ ಸಿನಿಮಾನ ಮಿಸ್ ಮಾಡ್ಕೊಳಕ್ಕಲ್ಲ. ಜನ ಥಿಯೇಟ್ರಿಗೆ ಯಾರೂ ಬರ್ದಂಗೇನಿಲ್ಲ. ಯಾಕೆ ಕೆಲವರೆಲ್ಲ ಪ್ರಮೋಷನ್ನು ಆ ಮಟ್ಟಕ್ಕೆಲ್ಲ ಬೇರೆ ಭಾಷೆಗಳೆಲ್ಲ ಸುಮ್ಮನೆ ಯಾವುದೋ ಬ್ಯಾನರ್ ಹಾಕಿರ್ತಾರೆ, ಕಟೌಟು ಇರಲ್ಲ, ಏನೂ ಇರಲ್ಲ. ಆಚೆ ಕಡೆ ನೋಡಿರೋ ಒಂದು 100-105 ಬೈಕ್ಗಳು ನಿಂತಿರ್ತವೆ, ಒಳಗಡೆ ಹೌಸ್ಫುಲ್ ಆಗಿರುತ್ತೆ. ಯಾಕಾಗಿರುತ್ತೆ? ಪ್ರಮೋಷನ್ಗಳು ಹಂಗೆ ಮಾಡ್ತಾರೆ. ನಮ್ಮ ಕನ್ನಡದಲ್ಲೂ ಎಷ್ಟು ಸಿನಿಮಾಗಳು, ಮ್ಯಾಕ್ಸು, UAE, ನಮ್ಮ ಭೀಮಾ, ಕೃಷ್ಣ ಪ್ರಣಯಸಕ್ಕೆ ಎಷ್ಟು ಚೆನ್ನಾಗಿ ಪ್ರಮೋಷನ್, ಎಲ್ಲ ಪ್ರಮೋಷನ್ನೇ ಮೇಡಮ್, ಬೇರೆ ಏನಿಲ್ಲ. ನಾವು ಜನಕ್ಕೆ ತಲುಪಿಸ್ಬೇಕು, ಅದು ರೀಚ್ ಆಗಬೇಕು. ಆಮೇಲೆ ಎಷ್ಟೋ ಜನ ರಿಲೀಸ್ ಆಯಿತಾ, ಯಾವಾಗಾಯಿತು ಅಂತ ಅನ್ಬಾರ್ದು. ರಿಲೀಸ್ ಆಯ್ತಂತೆ ನೋಡೋಣ ಬನ್ನಿ ಅನ್ಬೇಕು, ಆವಾಗಲೇ ಜನ ಥಿಯೇಟ್ರಿಗೆ ಬರೋದು. ಬರ್ತಿಲ್ಲ ಅನ್ನೋದು ಅದು ಶುದ್ಧ ಕಾನ್ಸೆಪ್ಟು. ಜನದ ಮೈಂಡಿಗೆ ನಾವು ಕೂತ್ಕೋಬೇಕು. ಇಂಥದ್ದೊಂದು ಸಿನಿಮಾ ಬರ್ತಿದೆ ಅಂತ ಕೂತ್ಕೋಬೇಕು ಅಂದರೆ ಪ್ರಚಾರ ಮಾಡಬೇಕು, ಬೇರೆ ಏನಿಲ್ಲ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಮನು ಮಡೆನೂರ್ ಅವರ ಮಾತು. ಇದೇ 23ಕ್ಕೆ ಸಿನಿಮಾ ಥಿಯೇಟರ್ಗೆ ಬರ್ತಿದೆ, ಎಲ್ಲರೂ ಮಿಸ್ ಮಾಡದೆ ನೋಡಿ.